ನಮಸ್ಕಾರ ಸ್ನೇಹಿತರೆ, ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ. ಮೊದಲನೇ ಬಾರಿಗೆ ನೀವು ಯೂಟ್ಯೂಬ್ ಚಾನಲ್ ಏನಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು 4 ಜನಕ್ಕೆ ಶೇರ್ ಮಾಡಿ ಬೆಲ್ಲೈಕನ್ ಕೂಡ ಒತ್ತಿರಿ. ಆ ಥರ ಮಾಡೋದ್ರಿಂದ ನಾವು ಪ್ರತಿಯೊಂದು ಕೂಡ ವಿಡಿಯೋ ಬಿಟ್ಟಿದ್ದು ನಿಮ್ಗೆ ಪೈಸೆ ನೋಟಿಫಿಕೇಶನ್ ಬರ್ತೈತೆ ರೀ. ಓಕೆ, ಈ ಗಾಡಿದು ಪ್ರವೃತ್ತಿ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಗಾಡಿ ಓನರ್ ಏನು ಹೇಳ್ಯಾರ ಅನ್ನೋದು. ಗಾಡಿ ಬಂದುಬಿಟ್ಟು ಮಾಡಲ್ 2009 ಐತ್ರಿ. ಹೌದು, ಓಲ್ಡ್ ಮಾಡಲ್ ಇದ್ದರೂ ಕೂಡ ಅಂಥಪ್ಪೇನು ಓಲ್ಡ್ ಮಾಡಲ್ ಇಲ್ಲ. ಆದ್ರೆ ಓನರ್ ಬಂದುಬಿಟ್ಟು ಗಾಡಿಗೆ 2 ಆಗ್ಯಾರ. ಗಾಡಿ ತೊಗೊಳ್ಳೋ ಕಸ್ಟಮರ್ 3ನೇ ಓನರ್ ಆಗ್ತೀರಾ. ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು FC 4 ವರ್ಷ ಸಿಕ್ಕರೆ ಇನ್ಶೂರೆನ್ಸ್ ಕೂಡ ಪ್ರೆಸ್ ಮಾಡಿ ಸಿಟ್ಟಾರ. ತೊಗೊಂಡ್ರು ಏನೋ 1 ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಅವರು ಆಯಿಲ್ ಚೇಂಜ್ ಕೂಡ ಮಾಡಿಸಿಟ್ಟಾರ. ನೀವು ತೊಗೊಂಡು ಒಂದು ಆಯಿಲ್ ಚೇಂಜ್ ಜನರಲ್ ಮಾಡೋಪ್ಲೇನೂ ಇಲ್ಲ, ಯಾಕಂದ್ರೆ ಆರಾಮಾಗಿ ಓಡಿಸ್ಕೋಬೋದು, ಮಾಡಿಸಿಟ್ಟಾರ. ಓಕೆ, ಈ ಗಾಡಿಗರು ರೇಟ್ನು ಏನು ಹೇಳ್ಯಾರತ್ತಂದ್ರೆ 2 ಲಕ್ಷ ಹೇಳಕತ್ತಾರ. ನಮ್ಮ ಕಡೆಯಿಂದ ಬರೋ ಕಸ್ಟಮರಿಗೆ 190ಕ್ಕೆ ಗಾಡಿ ಕೊಡಕ್ಕೆ ರೆಡಿ ಅದಾರ. ಇನ್ನೂ ಸ್ವಲ್ಪ ಹತ್ತಿರ ಆಗುತ್ತೆ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ. ರೇಟ್ ಇಷ್ಟಾಗಿ ಹೇಳ್ಯಾರಂತ ನೀವು ಕೇಳ್ಬೋದು. ಹೌದು, ಮಾಡಲ್ 9 ಮಾಡಲ್ ಎಷ್ಟೋ ಗಾಡಿ ಸಿಗ್ಬೋದು, ಆದರೆ ಓನರ್ ಸೆಕೆಂಡ್ ಓನರಲ್ಲಿ ಇರುವಂಥ ಗಾಡಿ ಸಿಗಲ್ಲ ಅಂತ ಹೇಳ್ಬೋದು. ನಿಮಗೆ ಪಡ್ತಾರೆ ಬಿದ್ರೆ, ನಿಮಗೆ ರೇಟಲ್ಲಿ ಕಲ್ತ್ರ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ. ಇದೇ ಗಾಡಿ ತೊಗೊಳ್ಳಿ ಅಂತ ನಾನೇನು ಫೋರ್ಸಿಬಲ್ ಮಾಡೋಕ್ಕೆ ಹೋಗಲ್ಲ ವೀಕ್ಷಕರೇ. ನಿಮ್ಮ ಇಷ್ಟ, ನಿಮ್ಮ ಗಾಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹೌದ್ರಿ ಸರ್, ಎಷ್ಟೋ ಗಾಡಿ ಸಿಗುತ್ತೆ ಸೆಕೆಂಡ್ ಓನರ್ ಗಾಡಿ ಅಂತ ನೀವು ಅನ್ಬೋದು, ಅದರ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನೋಡಿಬಿಟ್ಟು ಗಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಜನಕ್ಕೆ ಶೇರ್ ಮಾಡಿರಿ. ಇದೇ ಥರ ವೀಡಿಯೋಗಳನ್ನ ತರ್ತಾ ಇರ್ತೀನಿ. ರೇಟ್ ಹೆಚ್ಚಾಗಿದ್ದು ಗಾಡಿ ಇರ್ತಾವೆ, ರೇಟ್ ಕಡಿಮೆ ಇರುವಂಥವು ಗಾಡಿ ಇರ್ತಾವೆ. ಎಲ್ಲ ಹೊಟ್ಟೆ ಹಾಕೊಂಡು ನಮಗೆಲ್ಲ ನೀವು ಆಶೀರ್ವಾದ ತಟ್ಟಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಥ್ಯಾಂಕ್ ಯು, ಟೇಕ್ ಕೇರ್ ರೀ, ಬಾಯ್ ಬಾಯ್.